ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಜಾಸ್ತಿ ದಿನದಿಂದ ನೀವು ಹೇಳ್ತಾ ಇದ್ದೀರಾ ಫ್ಯಾಕ್ಟರಿ ರೇಟು ಅರ್ಥ ಏನ್ ಸರ್ ಅದು? ಅದೇ ಸರ್, ಅರ್ಥ ಏನಂತ ಹೇಳ್ಬೇಕಂದ್ರೆ ಇದು ಹೋಲ್ಸೇಲ್ ರೇಟ್ ಇಲ್ಲ ಸರ್. ಹೋಲ್ಸೇಲ್ ಅವ್ರು ಏನ್ ಮಾಡ್ತಾರೆ, ಫ್ಯಾಕ್ಟರಿಯಿಂದ ತಗೊಂಡು ಹೋಗ್ತಾರೆ, ಅವ್ರು 20% ಮಾರ್ಜಿನ್ ಹಾಕ್ತಾರೆ. ಓಕೆ. ಡಿಸ್ಟ್ರಿಬ್ಯೂಟರ್ ಏನಿದ್ದಾರೆ, ಡಿಸ್ಟ್ರಿಬ್ಯೂಟರ್ ನಮ್ಮ ತಗೊಂಡು ಹೋಗ್ತಾರೆ, ಅವರು ಕೂಡ ನಮ್ಮ 16-18% ಮಾರ್ಜಿನ್ ಹಾಕ್ತಾರೆ. ಆ ಮಾರ್ಜಿನ್ ಡೈರೆಕ್ಟ್ ನಿಮಗೆ ಇರೋದಿಲ್ಲ. ಯಾವ ರೇಟ್ ನಲ್ಲಿ ಹೋಲ್ಸೇಲ್ ಕೊಡ್ತೀವಿ, ಯಾವ ರೇಟ್ ಡಿಸ್ಟ್ರಿಬ್ಯೂಟರ್ ಕೊಡ್ತೀವಿ, ಅದೇ ರೇಟ್ ನಲ್ಲಿ ನಿಮಗೂ ಕೂಡ ಕೊಡ್ತೀವಿ. ಅದಕ್ಕೆ ಫ್ಯಾಕ್ಟರಿ ರೇಟ್ ಅಂತ ಹೇಳ್ತೀವಿ. ಫ್ಯಾಕ್ಟರಿಯಿಂದ ರಿಟೇಲ್ ಕಸ್ಟಮರ್ ಆಗ್ಲಿ, ಹೋಲ್ಸೇಲ್ ಕಸ್ಟಮರ್ ಆಗ್ಲಿ, ಯಾರು ಬರ್ಲಿ, ನಿಮ್ದು ಮಧ್ಯ ಯಾವ ಮಧ್ಯದಲ್ಲಿ ಮಾರ್ಜಿನ್ ಕಾಸ್ಟಿಂಗ್ ಇಲ್ಲ. ಈ ಚೈನ್ ಎಲ್ಲ ಕಟ್ ಆಗುತ್ತೆ. ಹೋಲ್ಸೇಲರ್, ರಿಟೇಲರ್, ಡಿಸ್ಟ್ರಿಬ್ಯೂಟರ್ ಇದೆಲ್ಲ ಕಟ್ ಆಗುತ್ತೆ. ಡೈರೆಕ್ಟ್ ಫ್ಯಾಕ್ಟರಿಯಿಂದ ಎಲ್ಲ ಒಂದೇ ಪಾಲಿಸಿ. ಓಕೆ. ಡೈರೆಕ್ಟ್ ಫ್ಯಾಕ್ಟರಿದಿಂದ ಕಸ್ಟಮರ್ ನಿಮ್ ಮನೆಗೆ ಬಟ್ಟೆ ಸಿಗುತ್ತೆ. ಅದಕ್ಕೆ ಅಂತ ಫ್ಯಾಕ್ಟರಿ ಅನ್ನೋರು ನಿಮ್ಗೆಲ್ರಿಗೂ ಗೊತ್ತು. ಫ್ಯಾಕ್ಟರಿ ರೇಟ್ ನಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ಫ್ಯಾಕ್ಟರಿಗೆ ಹೋಗ್ಬೇಕಾಗುತ್ತೆ. ಫ್ಯಾಕ್ಟರಿ ನೀವು ಮಧ್ಯದಲ್ಲಿ ಹೋಲ್ಸೇಲರ್ ಹತ್ರ ಹೋದ್ರೆ ಹೋಲ್ಸೇಲರ್ ತಮ್ಮ ಲಾಭ ತಗೊಂಡು ಅಂತಾರೆ, ಡಿಸ್ಟ್ರಿಬ್ಯೂಟರ್ ಹತ್ರ ಡಿಸ್ಟ್ರಿಬ್ಯೂಟ್ ತಗೊಂತಾರೆ. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿದೆ ಆ ಊರ್ನಲ್ಲಿ ಹೋಗ್ತೀರಿ, ಆ ಊರ್ನಲ್ಲಿ ಯಾರು ಫ್ಯಾಕ್ಟರಿ ಹುಡುಕ್ರಿ, ಅಲ್ಲಿ ತಗೊಂಡ್ರೆ ನೀವು ಫ್ಯಾಕ್ಟರಿ ರೇಟ್ ನಲ್ಲಿ ಸಿಗುತ್ತೆ. ನಮ್ದಂತ ಇಲ್ಲ, ಯಾರು ನೋಡ್ತೀರಾ, ಯಾರು ನಂಬ್ಕೊಂಡು ಹೋಗ್ತೀರಾ, ಅಲ್ಲಿ ಕರೆಕ್ಟ್ ಆಗಿ ಹೋದ್ರೆ ನೀವು ಸಿಗುತ್ತೆ. ಮಧ್ಯದಲ್ಲಿ ಯಾರು ಸಿಕ್ಕರೆ ಅವ್ರ ಜೊತೆ ಹೋದ್ರೆ ಮತ್ತೆ ಅವ್ರ ಕಮಿಷನ್ ಆಡ್ ಆಗುತ್ತೆ. ಓಕೆ. ಸೊ ಫ್ಯಾಕ್ಟರಿ ರೇಟ್ಗೆ ಅಂತಂದ್ರೆ ಫ್ಯಾಕ್ಟರಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ. 100%. ಅದು ಸಿಗೋದು ಓನ್ಲಿ ಸೂರತ್ ದಲ್ಲಿ ಮಾತ್ರನೇ. ಸೊ ಸೂರತ್ ಬರ್ಬೇಕಂತ ಅನ್ಕೊಂಡಿದ್ದೀರಾ, ಸೂರತ್ ಬಟ್ಟೆ ಬಗ್ಗೆ ಮಾಹಿತಿ ಬೇಕಂತ ಅನ್ಕೊಂಡಿದ್ದೀರಾ, ಒಮ್ಮೆ ವಿಡಿಯೋ ಮೇಲೆ ಇರುವ ನಂಬರ್ಗೆ ಕಾಲ್ ಮಾಡಿ ಅನ್ನೋರ್ ಜೊತೆ ಡಿಸ್ಕಸ್ ಮಾಡಿ. ಫ್ಯಾಕ್ಟರಿ ಕೊಡ್ತೀವಿ. ಒಂದೇ ಪಾಲಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.